ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ನೀವು ನೋಡಕತ್ತಿರಲ್ಲ, ನಮ್ಮ ಹುಕ್ಕೇರಿ ತಾಲೂಕಿನ ಜನ ಭಾಳ ಸೌಮ್ಯವಾದಿಗಳು. ಹಿಂಗೆ ಈ ರೀತಿ ಗುಂಡಾಗಿರಿ ಅದು ಮಾಡಿ ಕೂಡ ಸಹನೆ ಆಗೋದಿಲ್ಲ. ಅದಾಗೋದ್ರಿಂದ ನಮಗೆ ಪ್ಲಸ್ ಪಾಯಿಂಟ್. ಹೌದಾ, ಜನಕ್ಕೆ ಗುರ್ತಾಗಿತ್ತ. ನಿನ್ ಮದುವೆ ಹೇಳಾಗ ಏನಾಯ್ತು? ಯಾಕ ಅವಶ್ಯಕತೆ ಈಗ ಗೌಡವಾಡದಾಗ ಅವ್ರವ್ರು ಮೀಟಿಂಗ್ ಮಾಡ್ತಾರೆ. ಗಲಾಟೆ ಆಗೋದೈತೆ, ಗಲಾಟೆ ಆಗೋದೈತಿ. ಜನ ಕೂಡಿದಾಗ ನಾವು ಯಾರೂ ಕೂಡ ಗಲಾಟೆ ಮಾಡೋದು ಬೇಡ. ಎರಡು ವಯಸ್ಸು ಇಂಥ ಚುನಾವಣೆ ಎಂದೂ ನೋಡಿಲ್ಲ. ನಮ್ಮ ತಂದೆಯವ್ರದ 4 ಚುನಾವಣೆ MLA ಮಾಡಿದ್ದೀನಿ, 2 MP ಎಲೆಕ್ಷನ್ ಮಾಡಿದ್ದೀನಿ. ಆದ್ರೆ ಇಂಥ ಬಿರುಸಿನ ಚುನಾವಣೆ ನೋಡಿಲ್ಲ. ಈಗ ತಾವು ಇವತ್ತು ನೋಡಿರ್ಬೋದು, ಗೌಡವಾಡ ಊರಾಗ ಹೊರಗಿನ ತಾಲೂಕಿನ ಜನ ಬಂದು ಘೋಷಣೆ ಕೂಗೋದು, ಅದಕ್ಕೆ ತಕ್ಕ ಉತ್ತರ ನಮ್ಮ ತಾಲೂಕಿನ ಜನ ಈಗಾಗಲೇ ಕೊಟ್ಟವ್ರಿಗೆ ಹೊಳೆ ಕಳಿಸಿದ್ರು. ಬಹುಮತ ಇದ್ರು ಸರ್, ಯಾಕೆ ಈ ರೀತಿ ಆಗ್ತಾ ಇದೆ? ಬಹುಮತ ಐತಿ ಈಗಾಗಲೇ ನಮಗೆ. ಇದಾಗ ನಾ ಹೇಳ್ದಂಗೆ 92 PKPS ಬಗ್ಗೆ 82ರಿಂದ 85 PKPS ನಮ್ಮ ಜೊತೆ ಅದಾರತ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅದ್ ಮುರಕ್ಕೆ ಸ್ವಲ್ಪ ಜನ ಪ್ರಯತ್ನ ಮಾಡತ್ತಾರೆ. ಖರೆ ಆ ಊರಾಗಿನ ಜನತೆ ಅವರವರ PKPS ಮೆಂಬರ್ಗಳು ಕನ್ವಿನ್ಸ್ ಮಾಡಿ ನಮಗೆ ಬೆಂಬಲ ತೋರ್ಸತ್ತ ವಿಶ್ವಾಸ ಇದೆ. ನಿಮ್ಮ ಬೆಂಬಲಿಗರು ಅವ್ರ ಬೆಂಬಲಿಗರು ಹೊಡೆದಾಟ ಮಟ್ಟಕ್ಕೆ ಹೋಗಿದ್ರು ಸರ್. ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಸರ್ ಇಲೆಕ್ಷನ್? ಹೊಡೆದಾಟಕ್ಕೆ ನೀನಾಗಿದ್ದು ಹೊಡೆದಾಟ ಅನ್ನಬಾರದು, ಆ ಗಂಡ ಹೆಂಡತಿ ಹೊಡೆದಾಟ. ಅಲ್ಲಿ ಇವತ್ತು ಹೋಗಿರ್ ಸರ್, ಇವತ್ತು ಇಲ್ಲಿ ಶೆಡ್ ಹೊಡೆಯೋದು ಬೇರೆ. ಯಾವ ಬಡ್ಸ್ಕೊಂಡಿದ್ರೆ ಹೇಳ್ರಿ, ಯಾವ ಬಡದಾಟಿಗೆ ನಾವೇನ್ ಬಿದ್ದಿಲ್ಲ. ಖರೆ ಯಾವರ ಕೈ ಐತಿದ್ರೆ ಹೊಳ್ಳಿ ಕೇಳಂಗಿಲ್ಲ ಅಂತ. ಆದ್ರೆ ಕ್ಷೇತ್ರ ಗುಂಡಾವರ್ತನೆ ಅದನ್ನ ಇವತ್ತು ನೀವು ಇದ್ರಲ್ಲ, ನೀವು ಸಾಕ್ಷಿ ಅದ್ರಿ. ಇಲ್ಲಿ ಬಂದಂತ ಜನ ನಮ್ಮ ತಾಲೂಕಿನ ಜನ ಐತೇನ, ಅದರ ಉತ್ತರ ನಮ್ ಜನ ಹೇಳ್ತೈತಿ. ಬಂದು ಇಲ್ಲಿ ಗುಂಡಾಗಿರಿ ಮಾಡತ್ತೆ. ಕಾಣಿಸ್ತೈತಿ ನಿಮ್ ಕ್ಲಿಯರ್. ನಿಮ್ ಕಡೆ ಕ್ಯಾಮ್ರಾ ಐತಿ, ಶೂಟ್ ಮಾಡ್ಬೇಕು ನೀವು.